ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಅಕೌಂಟೆನ್ಸಿ ಪರೀಕ್ಷೆಯಲ್ಲಿ ನಾವು ಹೇಳಿದಂತೆ 54 ಮಾರ್ಕ್ಸ್ಗಳಿಗೆ ಅಂದರೆ ಪಾರ್ಟ್ ಸಿ ಮತ್ತು ಪಾರ್ಟ್ ಡಿಗೆ ಸಂಬಂಧಪಟ್ಟಂತೆ ಪಾರ್ಟ್ ಸಿಯಲ್ಲಿ 6 ಅಂಕದ 3 ಪ್ರಶ್ನೆಗಳು, ಯಾವ ಕಾನ್ಸೆಪ್ಟ್ ಬರುತ್ತೆ, ಹೇಗೆ ಪ್ರಾಬ್ಲಮ್ಸ್ ಬರುತ್ತೆ ಅಂತ ವಿಡಿಯೋ ಮಾಡಿ ಹಾಕಿದ್ನೋ, ಮತ್ತು ಪಾರ್ಟ್ ಡಿನಲ್ಲೂ ಅಷ್ಟೇ 12 ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಯಾವ ಕಾನ್ಸೆಪ್ಟ್ಗಳು ಯಾವ ರೀತಿ ಬರುತ್ತೆ ಅಂತ ವಿಡಿಯೋ ಮಾಡಿ ಹಾಕಿದ್ನೋ ಅದೇ ರೀತಿ ಇಂದು ಪ್ರಶ್ನೆಗಳು ಬಂದಿದೆ. ಅಂದರೆ ಇದು ನಾವು ಯಾವ ರೀತಿ ಹೇಳ್ತೀವಿ ಅಂದರೆ ನಮ್ಮ ಅನುಭವ ಮತ್ತು ನಮ್ಮ ರಿಸರ್ಚ್ನ ಆಧಾರದ ಮೇಲೆ ಹೇಳ್ತೀವಿ. ಸೊ ಕೇವಲ 9 ದಿನದಲ್ಲಿ ವಿದ್ಯಾರ್ಥಿಗಳು ನಮ್ಮ ವಿಡಿಯೋಸ್ ನೋಡಿದರೆ ಖಂಡಿತವಾಗ್ಲೂ 54 ಮಾರ್ಕ್ಸು ಇಂದು ಸ್ಕೋರ್ ಮಾಡ್ಬೋದಾಗಿತ್ತು. ಬನ್ನಿ ನೋಡೋಣ ಯಾವ ರೀತಿ ಪ್ರಶ್ನೆಗಳು ಬಂದಿತ್ತು ಅಂತ. ನೋಡಿ, ಇದು ಪಾರ್ಟ್ ಎ, 1 ಅಂಕದ ಪ್ರಶ್ನೆಗಳು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ದ ಪಾರ್ಟ್ನರ್ಶಿಪ್ ಡೀಡ್ should be properly drafted as per provision of the option A Partnership Act, option B Stamp Act, option C Companies Act, option D Consumer Protection Act. ಸುಮಾರು ವಿದ್ಯಾರ್ಥಿಗಳು ಇದನ್ನು ಕನ್ಫ್ಯೂಸ್ ಮಾಡಿಕೊಂಡು ಪಾರ್ಟ್ನರ್ಶಿಪ್ ಆ್ಯಕ್ಟ್ ಅಂತ ಹಾಕಿರ್ತಾರೆ, ಆದರೆ ಅದು ತಪ್ಪು ಉತ್ತರ ಆಗಿರುತ್ತೆ. ಸರಿಯಾದ ಉತ್ತರ ಸ್ಟ್ಯಾಂಪ್ ಆ್ಯಕ್ಟ್ ಆಗಿರುತ್ತೆ. ಮತ್ತು ಎರಡನೇ ಪ್ರಶ್ನೆ, ಅಭಿಷೇಕ್ ಆ್ಯಂಡ್ ರವಿ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 3:2. Hari is admitted into partnership for 1/4 share. The sacrifice ratio of Abhishek and Ravi will be. So ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 3:2. ಮೂರನೇ ಪ್ರಶ್ನೆ, ಸಂದೀಪ್ ಕಂಪನಿ forfeited 1000 equity shares of ₹100 each for non-payment of first and final call money of ₹40 per share. On forfeiture of shares, forfeited shares account will be credited by. ಸೊ ಇದಕ್ಕೆ ಸುಮಾರು ವಿದ್ಯಾರ್ಥಿಗಳಿಗೆ ಉತ್ತರ ಯಾವುದು ಅಂತ ಕನ್ಫ್ಯೂಸ್ ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಕಂಡುಹಿಡಬೇಕಾದ್ರೆ ಜರ್ನಲ್ ಎಂಟ್ರಿಯನ್ನು ಪ್ರಿಪೇರ್ ಮಾಡಿಬಿಟ್ಟು ಆಮೇಲೆ ಮಾಡಬೇಕಾಗುತ್ತೆ. ಮುಂದಿನ ಸ್ಲೈಡಲ್ಲಿ ಬರುತ್ತೆ ಆ ಜರ್ನಲ್ ಎಂಟ್ರಿ ಹೇಗಿರುತ್ತೆ ಅಂತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 60,000. ನಾಲ್ಕನೇ ಪ್ರಶ್ನೆ, ಫಿಕ್ಸ್ಡ್ ಅಸೆಟ್ಸ್ ಡಸ್ ನಾಟ್ ಇನ್ಕ್ಲೂಡ್. ಇವುಗಳಲ್ಲಿ ಯಾವುದು ಫಿಕ್ಸ್ಡ್ ಅಸೆಟ್ ಅಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಬಿಲ್ಡಿಂಗ್, ಇದು ಫಿಕ್ಸ್ಡ್ ಅಸೆಟ್. ಆಪ್ಷನ್ ಬಿ ಮೆಷಿನರಿ, ಇದು ಕೂಡ ಫಿಕ್ಸ್ಡ್ ಅಸೆಟ್. ಆಪ್ಷನ್ ಸಿ ಫರ್ನಿಚರ್, ಇದು ಕೂಡ ಫಿಕ್ಸ್ಡ್ ಅಸೆಟ್. ಆಪ್ಷನ್ ಡಿ ಇನ್ವೆಂಟರೀಸ್, ಇದು ಫಿಕ್ಸ್ಡ್ ಅಸೆಟ್ ಅಲ್ಲ, ಇದು ಕರೆಂಟ್ ಅಸೆಟ್. ಸರಿಯಾದ ಉತ್ತರ ಆಪ್ಷನ್ ಡಿ ಇನ್ವೆಂಟರಿ. ಐದನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಇವುಗಳಲ್ಲಿ ಯಾವುದು ಇನ್ವೆಸ್ಟಿಂಗ್ ಆಕ್ಟಿವಿಟಿಯ ಕ್ಯಾಶ್ ಫ್ಲೋ ಅಲ್ಲ ಅಂತ ಕೇಳಿದರೆ. ಆಪ್ಷನ್ ಎ ಕ್ಯಾಶ್ ರಿಸಿಪ್ಟ್ ಫ್ರಮ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಇದು ಇನ್ವೆಸ್ಟಿಂಗ್ ಆಕ್ಟಿವಿಟಿಯಲ್ಲಿ ಬರುತ್ತೆ. ಇಂಟ್ರೆಸ್ಟ್ ರಿಸೀವ್ಡ್ ಇನ್ ಕ್ಯಾಶ್ ಫ್ರಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್, ಇಂಟ್ರೆಸ್ಟ್ ರಿಸೀವ್ಡ್ ಇದು ಕೂಡ ಇನ್ವೆಸ್ಟಿಂಗ್ ಆಕ್ಟಿವಿಟೀಸಲ್ಲಿ ಬರುತ್ತೆ. ಡಿವಿಡೆಂಟ್ ರಿಸೀವ್ಡ್ ಫ್ರಮ್ ಇನ್ವೆಸ್ಟ್ಮೆಂಟ್ಸ್ ಇನ್ ಅದರ್ ಎಂಟರ್ಪ್ರೈಸಸ್, ಡಿವಿಡೆಂಟ್ ರಿಸೀವ್ ಮಾಡಿರೋದು ಇದು ಕೂಡ ಇನ್ವೆಸ್ಟಿಂಗ್ ಆಕ್ಟಿವಿಟಿಯಲ್ಲಿ ಬರುತ್ತೆ. ಆಪ್ಷನ್ ಡಿ ಕ್ಯಾಶ್ ರಿಸಿಪ್ಟ್ಸ್ ಫ್ರಮ್ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ರೆಂಡರಿಂಗ್ ಸರ್ವಿಸಸ್. ಆಪ್ಷನ್ ಡಿ ಇದು ಆಪರೇಟಿಂಗ್ ಆಕ್ಟಿವಿಟಿಯಲ್ಲಿ ಬರುತ್ತೆ, ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ. ನೋಡಿ, ಮೂರನೇ ಪ್ರಶ್ನೆಗೆ ನಾನು ಹೇಳಿದ್ದೆ ಯಾವ ರೀತಿ ಕಂಡುಹಿಡಿಬೇಕು ಅಂತ. ಈ 7ನೇ ಜರ್ನಲ್ ಎಂಟ್ರಿ ಅಂದರೆ ಫರ್ಫೀಚರ್ದು ಜರ್ನಲ್ ಎಂಟ್ರಿ ಬರುತ್ತಲ್ವ, ಆ ಜರ್ನಲ್ ಎಂಟ್ರಿ ಬರೆದಿದ್ರೆ ನಿಮಗೆ ಸರಿಯಾದ ಉತ್ತರ ಬಂದಿರೋದು. ನೋಡಿ, ಶೇರ್ ಫಾರ್ಫೀಚರ್ ಅಕೌಂಟ್ ಎಷ್ಟು ಕ್ರೆಡಿಟ್ ಆಗಿದೆ, 60,000 ಸರಿಯಾದ ಉತ್ತರ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ ಅಂದರೆ ಡಿಸ್ಕೌಂಟ್ಸ್ ಕೊಟ್ಟಿದ್ದಾರೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ, ಡೆತ್ ಕೊಟ್ಟಿದ್ದಾರೆ, ಸ್ಯಾಕ್ರಿಫೈಸ್ ರೇಷಿಯೋ ಕೊಟ್ಟಿದ್ದಾರೆ, ಫೈನಾನ್ಷಿಯಲ್ ಕೊಟ್ಟಿದ್ದಾರೆ, ಪ್ರಾಫಿಟಬಿಲಿಟಿ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ, ಡ್ಯಾಶ್ ಇಸ್ ಯೂಸ್ಡ್ ಫಾರ್ ಅಡ್ಜಸ್ಟ್ಮೆಂಟ್ಸ್ ಆಫ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್. ಕಂಟಿನ್ಯೂಯಿಂಗ್ ಪಾರ್ಟ್ನರ್ ಕ್ಯಾಪಿಟಲ್ ಅಡ್ಜಸ್ಟ್ ಮಾಡಬೇಕಾದ್ರೆ ನಾವು ಏನು ಯೂಸ್ ಮಾಡ್ತೀವಿ? ಸರಿಯಾದ ಉತ್ತರ 6ನೇದಕ್ಕೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಯೂಸ್ ಮಾಡ್ತೀವಿ. 7ನೇ ಪ್ರಶ್ನೆ, ಎಕ್ಸಿಕ್ಯೂಟರ್ ಅಕೌಂಟ್ ಇಸ್ ಜನರಲಿ ಪ್ರಿಪೇರ್ಡ್ ಅಟ್ ದ ಟೈಮ್ ಆಫ್ ಡ್ಯಾಶ್ ಆಫ್ ಎ ಪಾರ್ಟ್ನರ್. ಎಕ್ಸಿಕ್ಯೂಟರ್ ಅಕೌಂಟ್ ಯಾವಾಗ ಪ್ರಿಪೇರ್ ಮಾಡ್ತೀವಿ? ಸರಿಯಾದ ಉತ್ತರ ಡೆತ್ ಆಫ್ ಎ ಪಾರ್ಟ್ನರ್ ಟೈಮಲ್ಲಿ ಪ್ರಿಪೇರ್ ಮಾಡ್ತೀವಿ. 8ನೇ ಪ್ರಶ್ನೆ, ಡಿಬೆಂಚರ್ಸ್ ಕೆನಾಟ್ ಬಿ ರಿಡೀಮೇಬಲ್ ಅಟ್ ಡ್ಯಾಶ್. ಡಿಬೆಂಚರ್ಸ್ನ ನಾವು ಡಿಸ್ಕೌಂಟಲ್ಲಿ ರಿಡೀಮ್ ಮಾಡೋದಿಲ್ಲ. ಸರಿಯಾದ ಉತ್ತರ ಡಿಸ್ಕೌಂಟ್. ಡ್ಯಾಶ್ ಸ್ಟೇಟ್ಮೆಂಟ್ಸ್ ಆರ್ ಬೇಸಿಕ್ ಆ್ಯಂಡ್ ಫಾರ್ಮಲ್ ಆ್ಯನ್ಯುಯಲ್ ರಿಪೋರ್ಟ್ಸ್.
ಯಾವ ಸ್ಟೇಟ್ಮೆಂಟ್ಸು ಆನ್ಯಲ್ ರಿಪೋರ್ಟ್ಸ್ ಆಗಿರುತ್ತೆ ಇಲ್ಲಿ? ಸರಿಯಾದ ಉತ್ತರ 9ನೇ ಪ್ರಶ್ನೆಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. 10ನೇ ಪ್ರಶ್ನೆ, ದ ಡ್ಯಾಶ್ ರೇಷಿಯೋಸ್ ಆರ್ ಪ್ರೈಮರಿಲಿ ಮೆಜರ್ಸ್ ಆಫ್ ರಿಟರ್ನ್. ಯಾವ ರೇಷಿಯೋ ರಿಟರ್ನನ್ನು ಮೆಜರ್ ಮಾಡುತ್ತೆ? ಸರಿಯಾದ ಉತ್ತರ ಪ್ರಾಫಿಟಬಿಲಿಟಿ ರೇಷಿಯೋಸ್. ನೆಕ್ಸ್ಟು ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ಗೆ ಸರಿಯಾದ ಉತ್ತರ ಏನು ಬರುತ್ತೆ? ಚೇಂಜಸ್ ಇನ್ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್. ಅಂದರೆ ಆಪ್ಷನ್ ಎಗೆ 6th ಸರಿಯಾದ ಉತ್ತರ. ಗುಡ್ ವಿಲ್ ಇಂಟ್ಯಾಂಜಿಬಲ್ ಅಸೆಟ್. ಆಪ್ಷನ್ ಬಿಗೆ 5th ಸರಿಯಾದ ಉತ್ತರ ಆಗುತ್ತೆ. ರಿಯಲೈಸೇಷನ್ ಅಕೌಂಟ್ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ಅಂದರೆ ಆಪ್ಷನ್ ಸಿಗೆ 4th ಸರಿಯಾದ ಉತ್ತರ ಆಗುತ್ತೆ. ವರ್ಟಿಕಲ್ ಅನಾಲಿಸಿಸ್ ಕಾಮನ್ ಸೇಲ್ ಸ್ಟೇಟ್ಮೆಂಟ್ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಡಿಗೆ 3rd ಸರಿಯಾದ ಉತ್ತರ ಆಗುತ್ತೆ. ಡಿಬೆಂಚರ್ಸ್ ಅಕ್ನಾಲೇಜ್ಮೆಂಟ್ ಆಫ್ ಡೆಟ್ಸ್ ಸರಿಯಾದ ಉತ್ತರ ಆಗುತ್ತೆ. ಅಂದರೆ ಆಪ್ಷನ್ ಎಗೆ 2nd ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ಮ್ಯಾಚ್ ಆಗದೇ ಇರುವ ಉತ್ತರ ಅಂದರೆ ಟ್ಯಾಂಜಿಬಲ್ ಅಸೆಟ್, ಅದು ಯಾವುದಕ್ಕೂ ಮ್ಯಾಚ್ ಆಗೋದಿಲ್ಲ. ನೆಕ್ಸ್ಟು ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇದಕ್ಕೆ 12ನೇ ಪ್ರಶ್ನೆಗೆ ಹೌ ಡು ಯು ಕ್ಲೋಸ್ ರಿಯಲೈಸೇಷನ್ ಅಕೌಂಟ್. ರಿಯಲೈಸೇಷನ್ ಅಕೌಂಟ್ ಯಾವ ಥರ ಕ್ಲೋಸ್ ಮಾಡ್ತೀವಿ? ಸರಿಯಾದ ಉತ್ತರ ಇನ್ ಕೇಸ್ ಆಫ್ ಪ್ರಾಫಿಟ್ ವಿಲ್ ಬಿ ಕ್ರೆಡಿಟೆಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇನ್ ಕೇಸ್ ಆಫ್ ಲಾಸ್ ವಿಲ್ ಬಿ ಡೆಬಿಟೆಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಅಂದರೆ ಪ್ರಾಫಿಟ್ ಇದ್ದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತೀವಿ, ಲಾಸ್ ಇದ್ದರೆ ಪ್ರಾಫಿಟ್ ಇದ್ದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತೀವಿ, ಲಾಸ್ ಇದ್ದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಡೆಬಿಟ್ ಮಾಡ್ತೀವಿ. ನೆಕ್ಸ್ಟ್ 13ನೇ ಪ್ರಶ್ನೆ, ಎಕ್ಸ್ಪ್ಯಾಂಡ್ OPC. OPC ಅಂದರೆ 1 ಪರ್ಸನ್ ಕಂಪನಿ. 14ನೇ ಪ್ರಶ್ನೆ, ನೇಮ್ ಎನಿ ಒನ್ ಯೂಸರ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ನ ಯಾರ್ಯಾರು ಯೂಸ್ ಮಾಡ್ತಾರೆ ಅಂತ. ಉತ್ತರ ಶೇರ್ ಹೋಲ್ಡರ್ಸ್, ಮ್ಯಾನೇಜ್ಮೆಂಟ್, ಪಬ್ಲಿಕ್, ಇನ್ವೆಸ್ಟರ್ಸ್ ಎಕ್ಸೆಟ್ರಾ. ಸ್ಟೇಟ್ ಎನಿ ಒನ್ ಟೈಪ್ ಆಫ್ ಸಾಲ್ವೆನ್ಸಿ ರೇಷಿಯೋ. ಡೆಟ್ ಈಕ್ವಿಟಿ ರೇಷಿಯೋ ಇದು ಸಾಲ್ವೆನ್ಸಿ ರೇಷಿಯೋಗೆ ಎಕ್ಸಾಂಪಲ್. ನೆಕ್ಸ್ಟ್ ಪ್ರಶ್ನೆ, ಕ್ಯಾಶ್ ರಿಸೀವ್ಡ್ ಆನ್ ಸೇಲ್ ಆಫ್ ಗೂಡ್ಸ್ ಇಸ್ ಆನ್ ಆಪರೇಟಿಂಗ್ ಆಕ್ಟಿವಿಟಿ. ಸ್ಟೇಟ್ ಟ್ರೂ ಆರ್ ಫಾಲ್ಸ್. ಕ್ಯಾಶ್ ರಿಸೀವ್ಡ್ ಆನ್ ಸೇಲ್ ಆಫ್ ಗೂಡ್ಸ್ ಇದು ಆಪರೇಟಿಂಗ್ ಆಕ್ಟಿವಿಟಿನ ಅಂತ ಕೇಳಿದರೆ ಹೌದು, ಇದು ಆಪರೇಟಿಂಗ್ ಆಕ್ಟಿವಿಟಿ. ಸರಿಯಾದ ಉತ್ತರ ಟ್ರೂ. ನೆಕ್ಸ್ಟು 2 ಅಂಕದ ಪ್ರಶ್ನೆಗಳು ಮತ್ತು 6 ಅಂಕದ್ದು ಮತ್ತು 12 ಅಂಕದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹಾಕ್ತೀನಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಬಿಸ್ನೆಸ್ ಸ್ಟಡೀಸ್ ಮತ್ತು ಅಕೌಂಟೆನ್ಸ್ಗೆ ಸಂಬಂಧಪಟ್ಟಂತೆ ಚಾಪ್ಟರ್ ವೈಸು ವಿಡಿಯೋಸ್ ಮಾಡಿ ಹಾಕ್ತೀನಿ. ಅಂದರೆ ತುಂಬ ಸಿಂಪಲ್ ಆಗಿರುತ್ತೆ ಮತ್ತು ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ.